ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಬನ್ನಿ ಮಿಲ್ಕಿ ಮಿಸ್ಟ್ ಅವರ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಸಾಮಾನ್ಯವಾಗಿ ಈ ಥರ ಡೈರಿ ಪ್ರಾಡಕ್ಟ್ಸನ್ನು ಏನಾದರೂ ಪದಾರ್ಥಗಳ ತೊಗೊಳ್ಬೇಕಾದ್ರೆ ಮಿಲ್ಕಿ ಮಿಸ್ಟನ್ನು ಚೂಸ್ ಮಾಡ್ತೀನಿ. ಇದರಲ್ಲಿ ಪನ್ನೀರು ಮತ್ತು ಚೀಸು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ಗುಲಾಬ್ ಜಾಮೂನ್ ಮಾಡೋಣ. ಇಲ್ಲಿ ನಾನು 1 ಪಾಕೆಟ್ನಷ್ಟು ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಹಾಲನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಬದಲಿ ನಾನು ಇಲ್ಲಿ ಹಾಲನ್ನು ಉಪಯೋಗಿಸ್ತೀನಿ. ಹಾಲು ಉಪಯೋಗಿಸೋದ್ರಿಂದ ಹಿಟ್ಟು ಜಲ್ದಿ ಡ್ರೈ ಆಗೋದಿಲ್ಲ. ಸ್ವಲ್ಪ ಲೈನ್ ಅನ್ನತ್ತೆ ಬರುತ್ತಲ್ಲ ಗುಲಾಬ್ ಜಾಮೂನ್ ಮೇಲೆ, ಆ ರೀತಿ ಕಾಣೋದಿಲ್ಲ. ಹಾಲನ್ನು ಉಪಯೋಗಿಸಿ ಮಾಡ್ಕೊತಾ ಇದ್ದೀನಿ. ಅಗದಿ ಮೆತ್ತಾಗಿ ಸಾಫ್ಟಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಅರ್ಧ ತಾಸು ಅಥವಾ 1 ತಾಸು ಒಳಗಡೆ ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಟ್ಟು ಇಡೋಣ. ನೆಕ್ಸ್ಟ್ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾವು ಸಕ್ಕರೆ ಎಷ್ಟು ಪ್ರಮಾಣದಲ್ಲಿ ತೊಗೊಳ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿ ನೀರು ಹಾಕಿ ನಾವು ಪಾಕ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 2 ಕಪ್ನಷ್ಟು ಸಕ್ಕರೆ, 2 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಸ್ಟವ್ನ ಜಾಸ್ತಿ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳೋಣ. ಸಕ್ಕರೆ ತುಂಬ ಚೆನ್ನಾಗಿ ಕರಗಾದ್ಮೇಲೆ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಗ್ಯಾಸ್ ಸ್ಟವ್ನ 5 ನಿಮಿಷ ಇದನ್ನು ಕುದಿ ಬರೋವರೆಗೆ ಕುದಿಸ್ಕೊಳ್ಬೇಕು. ಜಾಸ್ತಿ ಬೇಡ, ಬರೀ 5 ನಿಮಿಷ ಮಾತ್ರ ಕುದಿಸ್ಕೊಳ್ಳೋದು. ನೋಡಿ, ನಾನಿಲ್ಲಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋದು. ಆಫ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕ್ಕೊಂಡೆ. ಇದಕ್ಕೆ 5 ಅಥವಾ 6 ಇದು ಕೇಸರಿ ದಳಗಳನ್ನು ಹಾಕ್ಕೊಳ್ಳೋಣ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನ್ಗೆ. ಹಾಗಾಗಿ ನಾನು ಏಲಕ್ಕಿ ಮತ್ತು ಕೇಸರಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ರೋಸ್ ಪೆಟಲ್ಸ್ ಇರುತ್ತಲ್ಲ, ಅದನ್ನು ಕೂಡ ಇಲ್ಲಿ ಹಾಕೋಬೋದು. ರೆಡಿ ಮಾಡಿ ಇಟ್ಕೊಂಡಿರುವ ಹಿಟ್ಟು ಈಗ ಅರ್ಧ ತಾಸು ಮೇಲೆ ಆಗಿದೆ. ಈಗ ನಾನು ಸ್ವಲ್ಪ ಇಷ್ಟೇ ನೋಡಿ, ನಾನು ಎಷ್ಟು ಸೈಜ್ ಮಾಡ್ಕೊಂಡಿದ್ದೀನಿ ಉಂಡೆನ ಅಷ್ಟು ಮಾಡಿಕೊಂಡ್ರೆ ಸಾಕು. ಪಾಕದಲ್ಲಿ ಹಾಕಿದ್ಮೇಲೆ ಲಿಂಬೆನ ಗಾತ್ರದಲ್ಲಷ್ಟು ಅದು ಉಬ್ಬಿರುತ್ತೆ ಪಾಕ ಹೀರ್ಕೊಂಡು. ಹಾಗಾಗಿ ನಾವು ಮೊದಲಿಗಿನ ಸಣ್ಣಾಗಿನ ರೌಂಡ್ ಶೇಪು ಮಾಡ್ಕೋಬೇಕು. ನೋಡಿ, ನಾವು ಎಷ್ಟು ತಿರುಗಿಸಿ ಸಾಫ್ಟಾಗಿ ಮಾಡ್ತೀವೋ ಅಷ್ಟು ಅದು ಲೈನ್ ಕಾಣೋದಿಲ್ಲ ಮೇಲ್ಗಡೆ. ಇದನ್ನು ತುಪ್ಪ ಅಥವಾ ಎಣ್ಣೆ ಬೇಕಾದರೆ ಕೈಗೆ ಹಚ್ಕೊಂಡು ನಾವು ಈ ಥರ ಶೇಪ್ ಮಾಡ್ಕೋಬೋದು. ಇಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ 6 ಅಥವಾ 7 ಉಂಡೆಗಳನ್ನು ಮಾತ್ರ ಹಾಕ್ಕೊಳ್ಬೇಕು. ಯಾಕಂದರೆ ಮಾಡಿಟ್ಕೊಂಡ್ರೆ ಡ್ರೈ ಆಗುತ್ತೆ ಹಿಟ್ಟು. ಹಾಗಾಗಿ 6 ಅಥವಾ 7 ಉಂಡೆಗಳನ್ನು ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಉಂಡೆಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಡಾರ್ಕ್ ಗೋಲ್ಡನ್ ಬ್ರೌನ್ನ ಕಲರ್ನ ಬರುವಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಬಿಸಿಯಾಗಿರುತ್ತೆ. ಗ್ಯಾಸ್ ಸ್ಟವ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದಾದಮೇಲೆ ಮತ್ತೆ ನೆಕ್ಸ್ಟು 6 ಉಂಡೆಗಳನ್ನು ಶೇಪ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲದೂ ರೆಡಿಯಾಗಿದೆ. ಇದು ಪೂರ್ತಿ ಕೂಲ್ ಆಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪಾಕಕ್ಕೆ ಬೆರೆಸ್ಕೊಳ್ಳೋಣ. ಪಾಕಕ್ಕೆ ಬೆರೆಸ್ಕೊಂಡು 1 ತಾಸು ಅಥವಾ ಬಿಟ್ಟ ಮೇಲೆ ನೋಡಿ ಅದು ಹೇಗೆ ಪಾಕ ಹೀರ್ಕೊಂಡು ಉಬ್ಬಿ ಚೆನ್ನಾಗಿ ಬಂದಿರುತ್ತೆ. ಕರಿದ ಉಂಡೆಗಳನ್ನು ಇಮಿಡಿಯೇಟಾಗಿ ಪಾಕಕ್ಕೆ ಬೆರೆಸಿ ತಿಂದುಬಿಟ್ರೆ ಅದು ರುಚಿ ಅನಿಸೋದೇ ಇಲ್ಲ ರೀ. ಯಾವಾಗ ಇದು ಪಾಕ ಹೀರ್ಕೊಂಡಾದ್ಮೇಲೆ 1 ತಾಸಾದ್ಮೇಲೆ ಬಿಟ್ಟು ನಾವು ತಿಂತೀವಲ್ಲ, ಅವಾಗಂತೂ ಸೂಪರಾಗಿರುತ್ತೆ ಟೇಸ್ಟ್. ಸಾಮಾನ್ಯವಾಗಿ ಎಲ್ಲರೂ ಗುಲಾಬ್ ಜಾಮೂನ್ ಮಾಡೇ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಯಾವ ರೀತಿ ಮಾಡಬೇಕು, ಯಾವ ಹದದಲ್ಲಿ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.